ನಮಸ್ತೆ. ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು. ಬನ್ನಿ ನಮ್ಮ ಮುಂದಿನ ಅದೇ ಚಾಪ್ಟರಲ್ಲಿ ಈಗ ಮನಸ್ಸಿಗೆ ನಾವೇನು ಹೇಳ್ತಾ ಇದ್ದೀವಿ ನೋಡೋಣ. ಮರೆಯುವುದಾದರೆ ಮರೆತು ಬಿಡು ಚಾಪ್ಟ್ರಿಂದ. ಈಗ ಇವ್ರು ಬರಿತಾ ಇರೋದು, ನಾವೆಲ್ಲ ಬರಿತಾ ಇರೋದು. ಪ್ರಿಯ ಮನಸ್ಸೇ, ನೀನು ನನ್ನ ನಿಜವಾದ ಗೆಳೆಯ ಎಂದು ಭಾವಿಸುತ್ತೇನೆ. ನನ್ನ ಅಂತರಾತ್ಮದ ಪ್ರತಿಬಿಂಬ ನೀನು. ನಾನೆಂದು ನಿನ್ನೊಡನೆ ಸ್ವಲ್ಪ ಮಾತನಾಡಿ ಸಮಾಧಾನ ಸಿಕ್ಕಿರುವುದು ನಿಜ. ಆದರೆ ಇತ್ತೀಚೆಗೆ ನೀನು ಹೇಳಿರುವ ಮರೆಯುವುದು ಹಾಗೂ ಕ್ಷಮಿಸುವ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇದೆ. ಇನ್ನೆಷ್ಟು ಅಂತ ಕ್ಲಾರಿಟಿ ಕೊಡೋದು? ಲಾಜಿಕ್ ಮೈಂಡ್ಗೆ ಯಾವಾಗಲೂ ಗೊಂದಲನೇ. ನೀನು ಹೇಳುತ್ತಿದ್ದರೆ ಕ್ಷಮಿಸು ಬಿಡು, ಮರೆತು ಬಿಡು, ಶಾಂತಿಗೆ ಇದು ಬಾಗಿಲು. ಒಂದು ಕ್ಷಣಕ್ಕೆ ಈ ಮಾತನ್ನು ಒಪ್ತೀನಿ. ನೀನು ಹೇಳುತ್ತಿರುವುದು ಸರಿ. ನಿನ್ನ ಮಾತು ಕೇಳಿ ಹಳೆಯ ನೋವುಗಳನ್ನು ಬಿಟ್ಟು ಬಿಡ್ತೇನೆ. ದ್ವೇಷದಿಂದ ದೂರ ಸರಿದು ನೋವು ಅನುಭವಿಸೋದಕ್ಕಿಂತ ಹೃದಯವನ್ನು ಚಿಗುರಿಸುವಂತೆ ಮಾಡ್ತೇನೆ. ಆದರೆ ಸಮಸ್ಯೆ ಅಲ್ಲಿ ಶುರುವಾಗ್ತಾ ಇದೆ. ನಾನು ಮರೆತು ಬಿಟ್ಟಾಗ ಮುಂದಿನ ಬಾರಿ ಅದೇ ಜನರು ಮತ್ತೆ ಬಂದು ನನಗೆ ಮತ್ತೆ ಮೋಸ ಮಾಡಿಬಿಟ್ಟು ಬೇಜಾರು ಮಾಡಿದ್ರೆ, ಒಂದು ವೇಳೆ ಕ್ಷಮಿಸಿ ಮುಂದೆ ಸಾಗಿದೆ ಅಂತ ಅಂದ್ಕೊಂಡಾಗ ಅವರು ಮತ್ತೆ ಬಂದು ನನ್ನ ಕೈಲಿ ತಪ್ಪು ಮಾಡಿಸಿದ್ರೆ, ಕ್ಷಮೆ ನನ್ನ ದೌರ್ಬಲ್ಯ ಅಂತ ಅಂದ್ಕೊಂಡು ಪದೇ ಪದೇ ನನ್ನ ಮೇಲೆ ಅದೇ ಬ್ಲೇಮ್ನ ಮಾಡ್ತಾಯಿದ್ರೆ, ಅವರ ಸ್ವಾರ್ಥಕ್ಕೆ ನನ್ನನ್ನು ಬಳಸ್ಕೊಂಡ್ರೆ, ನೀನು ನನಗೆ ಶಾಂತಿಯ ಬಗ್ಗೆ ಹೇಳ್ತಾ ಇದೆಯಾ, ನನ್ನ ಶಕ್ತಿಯನ್ನು ಕಳೆದುಕೊಳ್ಬೇಡ ಅಂತ ಹೇಳ್ತಾ ಇದ್ಯಾ. ಯಾಕಂದರೆ ನಾನು ಎಲ್ಲರನ್ನೂ ಕ್ಷಮಿಸಬೇಕು ಅಂತ ಹೇಳ್ತಿದ್ಯಾ, ಕರೆಕ್ಟ್. ಬಟ್ ನಾನು ಎಲ್ಲರನ್ನೂ ಕ್ಷಮಿಸ್ತಾ ಹೋದರೆ ಅವರು ನನ್ನ ತಾಳ್ಮೆಯನ್ನು ನನ್ನ ವಿರುದ್ಧನೇ ಕಟ್ಟಲ್ವಾ, ಅಸ್ತ್ರವಾಗಿ ಬಳಸ್ಕೊಳ್ಳಲ್ವಾ, ನಂದು ವೀಕ್ನೆಸ್ ಆಗಲ್ವಾ? ಒಬ್ಬನೇ ನೋವಿನ ತುದಿಯಲ್ಲಿ ನಿಂತು ನಿನ್ನನ್ನೇ ಪ್ರಶ್ನಿಸುತ್ತೇನೆ. ನೀನೇನು ಮಾಡ್ತೀಯ ಆಗ ನಂಗೆ ನೋವಾದಾಗ? ನೀನು ಶುದ್ಧವಾದ ಶಾಂತಿಯ ಮನೆ ಎನ್ನುವುದನ್ನು ಒಪ್ತೀನಿ. ಆದರೆ ಜಗತ್ತು ಪ್ರತಿ ಬಾರಿ ಅದೇ ರೀತಿ ಇರೋಲ್ಲ ಅಲ್ವಾ? ಪ್ರಪಂಚಕ್ಕೆ ನೀನು ಬೇಡ, ನಾನೂ ಬೇಡ. ನಾನು ಕ್ಷಮಿಸಿದಾಗ, ಮರೆತಾಗ ಕ್ಷಮೆಯ ಹಿಂದಿರುವ ಆತ್ಮಸಾಕ್ಷಿಯನ್ನು ಅವರು ಕಾಣಲ್ಲ. ಅವರು ಅದನ್ನು ದೌರ್ಬಲ್ಯ ಅಂದ್ಕೊಳ್ತಾರೆ. ಕ್ಷಮೆಯ ತೂಕವನ್ನು ನಾನೇ ಹೊರುತ್ತೇನೆ. ಆದರೆ ತೊಂದರೆ ಮತ್ತೆ ಮತ್ತೆ ನನಗೆ ಆಗುತ್ತಾ ಅಲ್ವಾ? ಈ ಒದ್ದಾಡ್ತಾ ಇದ್ದೀನಲ್ಲ, ಈ ಅಶಾಂತಿಯಿಂದ ಇದ್ದೀನಲ್ಲ, ಹಾಗಾದರೆ ಮರೆಯುವುದು, ಕ್ಷಮಿಸುವುದು ಶಾಶ್ವತ ಪರಿಹಾರನಾ? ಮರೆಯುವುದರಿಂದ, ಕ್ಷಮಿಸುವುದರಿಂದ ಅನೇಕರು ತೊಂದರೆಗೆ ಸಿಲುಕಿಕೊಂಡಿರೋ ಉದಾಹರಣೆನೂ ಇದೆ ಅಲ್ವಾ? ಅಂದರೆ ಭಾರತದ ಅದೆಷ್ಟೋ ರಾಜರು ಮೊಘಲರನ್ನು ನಂಬಿ ಅವರನ್ನು ಒಮ್ಮೆ ಕ್ಷಮಿಸಿ ಬಳಿಕ ಅವರಿಂದಲೇ ಮೃತಪಟ್ಟಿರೋ ಉದಾಹರಣೆಗಳಿದೆ. ಕರ್ಣನು ತನ್ನ ಸ್ನೇಹಿತನಾದ ದುರ್ಯೋಧನನಿಗೆ ಸದಾ ನಿಷ್ಠೆಯಿಂದ ಇದ್ದನು. ದುರ್ಯೋಧನನು ಧರ್ಮ ವಿರುದ್ಧನಾಗಿ ನಡೆದರೂ ಕರ್ಣನು ಕ್ಷಮಿಸಿ ಆತನ ಜೊತೆ ನಿಂತಿದ್ದಕ್ಕೆ ಏನಾಯಿತು ಕರ್ಣನ ಲೈಫು? ಎಲ್ಲರನ್ನೂ ಒಳ್ಳೆಯವರಂತೆ ಕಾಣುತ್ತಿದ್ದ, ಸದಾ ಸತ್ಯವನ್ನೇ ಹೇಳುತ್ತಿದ್ದ ಹರಿಶ್ಚಂದ್ರನ ಕತೆ ಏನಾಯಿತು? ಕೇವಲ ಕಷ್ಟ, ಒದ್ದಾಟ, ನಷ್ಟ. ಕೊನೆಗೆ ತನ್ನವರನ್ನೇ ತಾನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂತು. ಅಲ್ಲಿಯವರೆಗೆ ಆತ ಅನುಭವಿಸಿದ ನೋವು ಎಷ್ಟು ಕಷ್ಟ ಅಲ್ವಾ? ಅವನಿಗೆ ಆಮೇಲೆ ಒಳ್ಳೆಯದಾಗಿರ್ಬೋದು. ಮೊನ್ನೆ ಒಂದು ಪುಸ್ತಕ ಓದಿದ್ದೆ, ಅದರಲ್ಲೂ 3 ಕಥೆಯನ್ನು ಹೇಳ್ತೀನಿ. ಒಬ್ಬ ಸಾಧು ತನ್ನ ಆಶ್ರಮದಲ್ಲಿ ಯಾವ ದೋಷವಿದ್ದರೂ ಎಲ್ಲರನ್ನೂ ಕ್ಷಮಿಸ್ತಾ ಇದ್ದ. ಒಂದು ದಿನ ಕಳ್ಳ ಬಂದು ಆಶ್ರಮದ ಸುತ್ತ ನಡೆದುಕೊಂಡು ಓಡಾಡ್ತಿರೋದನ್ನು ಯಾರೋ ಗಮನಿಸಿದ್ರು. ಆ ಕಳ್ಳ ಸ್ವಾಮೀಜಿಯ, ಆ ಸಾಧುವಿನ ವೇಷ ಹಾಕ್ಕೊಂಡಿದ್ದ. ಇಡೀ ಊರಿನ ಜನ ಈ ಸಾಧುನೇ ಕಳ್ಳ ಅಂತ ಹೇಳಿ ಅವನ್ನ ದೂರಿದ್ರು. ಅಷ್ಟೆಲ್ಲ ಒಳ್ಳೇದು ಮಾಡಿದಂಥ ಆ ಸಾಧುನ ಎಲ್ಲರೂ ಬಂದು ದೂರಿದ್ರಲ್ವ, ಈಗ ಅವನ ಒಳ್ಳೆತನಕ್ಕೆ ಎಲ್ಲಿ ಬೆಲೆ ಇದೆ? ಪ್ರತಿ ಬಾರಿ ಒಳ್ಳೆಯದೇ ತಿರುಗಿ ಬರುತ್ತೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅಂತಹ ಸಂದರ್ಭದಲ್ಲಿ ಎಚ್ಚರ ವಹಿಸಿ ಕಾರ್ಯನಿರ್ವಹಿಸೋದು ಮುಖ್ಯ ಅಲ್ವಾ? ಅದು ಹುಲಿ ಅಂತ ಗೊತ್ತಿದ್ರೂ ಅದಕ್ಕೆ ಸಹಾಯ ಮಾಡೋಕ್ಕೆ ಹೋದರೆ ತಿಂದು ಹಾಕೋದಿಲ್ವಾ? ಹಾವು ಒಮ್ಮೆ ಕಚ್ಚಿದಾಗ ಅದನ್ನು ಕ್ಷಮಿಸಿ ಬಿಟ್ಬಿಟ್ರೆ ಮತ್ತೆ ಇನ್ನೊಂದು ಸಲ ಬಂದು ಕಚ್ಚಲ್ಲ ಅಂತ ಏನು ಗ್ಯಾರಂಟಿ? ನಾನು ಮಾತ್ರ ಎಲ್ಲರನ್ನೂ ಕ್ಷಮಿಸ್ತೀನಿ, ಎಲ್ಲವನ್ನೂ ಮರಿತೀನಿ, ಆಯಿತು. ಆದರೆ ಮತ್ತೆ ಅದು ಪ್ರಾಬ್ಲಮ್ ಆದರೆ? ನೀನು ನನಗೆ ಶಾಂತಿಯ ಪಾಠವನ್ನು ಮಾಡ್ತಾ ಇದೆಯಾ, ಸರಿ. ಆದರೆ ಜಗತ್ತಿಗೆ ಮಾಡೋರು ಯಾರು? ಜಗತ್ತಿನ ಮಟ್ಟಿಗೆ ಸ್ವಲ್ಪವಾದರೂ ಕಠಿಣವಾಗಿರಬೇಕು ಅಲ್ವಾ? ನಾನು ನೋವನ್ನೇ ಮರೆತು ಬಿಟ್ಟರೆ ಪಾಠವೇನೋ ಕಲಿಯುತ್ತಿಲ್ಲ ಅನಿಸುತ್ತೆ. ಹೌದು, ನೀನು ನನ್ನೊಳಗಿನ ಶಾಂತಿಯ ಬೆಳಕು. ಆದರೆ ಈ ಬೆಳಕಿಗೆ ನೆರಳು ಬರದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯನೇ ಅಲ್ವಾ? ಹೀಗಾಗಿ ಇನ್ನು ಮುಂದೆ ನಾನು ಮರೆಯುವುದಕ್ಕೂ ಕ್ಷಮಿಸುವುದಕ್ಕೂ ಖಂಡಿತ ಕಲಿತೀನಿ. ಆದರೆ ಒಂದು ಬೌಂಡ್ರಿ ಇಟ್ಕೋತೀನಿ. ಈ ಕ್ಲಾರಿಟಿಗೆ ಬರ್ತಾ ಇದೆ ಮೈಂಡ್. ನಾನು ಎಲ್ಲರಿಗಿಂತ ಮುಂಚೆ ನನ್ನ ನೆಮ್ಮದಿಯನ್ನು, ನಿನ್ನ ಶಾಂತಿಯನ್ನು ಕಾಪಾಡ್ತೀನಿ. ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ಬಗ್ಗೆ ಮತ್ತು ನಿನ್ನ ಬಗ್ಗೆ, ಅಂದರೆ ನನ್ನ ಮೈಂಡ್ ಬಗ್ಗೆ, ನನ್ನ ಮನಸ್ಸಿನ ಬಗ್ಗೆ. ಮನಸ್ಸಲ್ವ ನನ್ನ ಜೊತೆ ಮಾತಾಡ್ತಿರೋದು. ಫಸ್ಟು ನಾನು ನನ್ನನ್ನು ಶಾಂತಿಯಾಗಿ ಇಟ್ಕೊಳ್ಳೋದಕ್ಕೆ, ನೆಮ್ಮದಿಯಾಗಿ ಇಟ್ಕೊಳ್ಳೋದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ. ನೀನು ಹೇಳ್ದಂಗೆ ಆ ನಿರ್ಧಾರನೇ ಮಾಡ್ತೀನಿ. ಯಾಕಂದರೆ ನೀನು ನನ್ನ ಮನಸ್ಸು, ನಿನಗೆ ಹೆಚ್ಚು ನೋವು ನೀಡಬಾರ್ದು ಅಂತ ನಾನು ಇವತ್ತಿಂದ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಇಂತಿ ನಿನ್ನ ಪ್ರೀತಿಯ ನಾನು ಅಂತ ಮನಸ್ಸಿಗೆ ಬರ್ದಿರೋದು. ಇದಕ್ಕೆ ನಾನೊಂದು ಸ್ಟೋರಿ ಹೇಳ್ತೀನಿ. ನಾನು ಹೇಗೆ ಬೌಂಡ್ರಿ ಹಾಕ್ಕೊಂಡೆ. ಈಗ ಕ್ಷಮಿಸೋದು ಇದೆಲ್ಲ ಓಕೆ, ಇದೆಲ್ಲ ನಾನು ಅಕ್ಸೆಪ್ಟ್ ಮಾಡಿದೆ. ನನ್ನ ಕೋಚ್ ಕೂಡ ಇದ್ರ ಬಗ್ಗೆ ತುಂಬ ನನಗೆ ಹೇಳಿದರು.
ನಾನು ಯಾವ ಲೆವೆಲ್ಗೆ ಕ್ಷಮಿಸ್ತಿದ್ದೆ ಅಂದರೆ ನನಗೆ ಗೊತ್ತಿಲ್ಲ ಈ ಲೆವೆಲ್ಗೂ ಕ್ಷಮಿಸ್ಬೋದಾ ಅಂತ. ಸುಮ್ಮನೆ ಕ್ಷಮಿಸಿ ಹೋಗ್ತಾ ಇರೋದು, ಮತ್ತೆ ಮತ್ತೆ ಅದೇ ಪ್ರಾಬ್ಲಮ್ಗೆ ಸಿಗಾಕೊಳ್ತಾ ಇದ್ದೆ. ಅದು ಕೂಡ ಸತ್ಯ. ನಾನು ಅದಕ್ಕೆ ಈ ಪಾಠ ಮುಗಿಯೋ ಟೈಮಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಹೇಗೆ ಲಾಜಿಕ್ ಮೈಂಡು ಮನಸ್ಸು ಎಲ್ಲರನ್ನೂ ಕ್ಷಮಿಸುತ್ತೆ, ಬಟ್ ಆಗಿರುವಂತಹ ಅದನ್ನು ಫೇಸ್ ಮಾಡಿರೋದು ನಮ್ಮ ಕಾನ್ಷಿಯಸ್ ಮೈಂಡ್ ಅಲ್ವಾ, ಹಾಗಾಗಿ ಅದು ಬೇಗ ಅದನ್ನು ಅಕ್ಸೆಪ್ಟ್ ಮಾಡಲ್ಲ, ಲಾಜಿಕ್ಕಾಗೆ ಯೋಚನೆ ಮಾಡುತ್ತೆ. ಆದರೆ ಸಮ್ಟೈಮ್ಸ್ ಲಾಜಿಕ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ಟೋರಿ ಇದೆ ನಾನು ಕಲ್ತಿದ್ದಿದ್ರಲ್ಲಿ, ಇದನ್ನು ನಾನು ನನ್ನ ಕೋಚ್ಗೆ ಮಾತಾಡಿದ್ದೆ. ಏನು ಸ್ಟೋರಿ ಅಂದರೆ, ಒಂದು ಚೇಳಿರುತ್ತೆ. ಆ ಚೇಳು ನೀರಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ. ಆ ಚೇಳನ್ನು ಕಾಪಾಡೋಕ್ಕೆ ಒಂದು ಅಜ್ಜಿ ಹೋಗಿಬಿಟ್ಟು ಅದನ್ನು ಕಾಪಾಡೋಕ್ಕೆ ಹೋಗ್ತಾರೆ. ಅದು ಕೈಗೆ ಕಚ್ಚಿಬಿಡುತ್ತೆ, ಆಯಿತಾ. ಮತ್ತೆ ಟ್ರೈ ಮಾಡ್ತಾರೆ, ಕಚ್ಚಿಬಿಡುತ್ತೆ. ಆಮೇಲೆ ಎಲೆಯಿಂದ ಎಲ್ಲ ತೆಗೆದು ಅದನ್ನು ಎತ್ತಿ ಬಿಡ್ತಾರೆ. ಅಲ್ಲಿರೋ ಜನ ಎಲ್ಲ ಅಜ್ಜಿಗೆ ಹೇಳ್ತಾರೆ, ನಿಂಗೇನು ಬುದ್ಧಿ ಇಲ್ವಾ ಅಜ್ಜಿ, ಅದು ಚುಚ್ಚುತ್ತಾ ಇದೆ, ಅದು ಕಚ್ಚುತ್ತಾ ಇದೆ, ಅದು ಅಂಥ ಚೇಳು, ಅಂಥ ವಿಷ ಅದು, ನೀನು ಯಾಕೆ ಅದನ್ನು ಕಾಪಾಡೋಕ್ಕೆ ಹೋಗ್ತಿದ್ಯಾ ಅಂತ. ಆಗ ಅಜ್ಜಿ ಹೇಳ್ತಾರೆ, ಚೇಳಿನ ಗುಣನೇ ಕುಟ್ಕೋದು, ಆದರೆ ಮನುಷ್ಯರ ಗುಣ, ನನ್ನ ಗುಣ ಅದಲ್ಲ, ನಾನು ಕಾಪಾಡೋದು ಅಂತ. ಇದನ್ನು ನಾನು ಕನ್ಸಿಡರ್ ಮಾಡಿ ನನ್ನ ಲೈಫಲ್ಲಿ ಚೇಳಿನ ಗುಣ ಕುಟ್ಕೋದು, ನನ್ನ ಗುಣ ಕ್ಷಮಿಸೋದು ಅಂದ್ಕೊಂಡು ಬದುಕ್ಬಿಟ್ಟೆ. ತುಂಬ ಇಶ್ಯೂಸ್ಗಳಾಗಕ್ಕೆ ಸ್ಟಾರ್ಟ್ ಆದಮೇಲೆ ಹೊಸ ಪಾಠ ಕಲಿತೆ. ಏನು ಗೊತ್ತಾ, ಚೇಳು ಕುಟ್ಕೋ ಗುಣ ಹೌದು, ಆದರೆ ಚೇಳಿಗೆ ಕೈ ಹಾಕೋಕ್ಕೆ ನಾನು ಯಾಕೆ ಹೋಗಬೇಕಿತ್ತು? ಚೇಳಿನ ಗುಣ ಕುಟ್ಕೋದು ಅಂತ ಗೊತ್ತಿದ ಮೇಲೆ ಅದನ್ನು ನಾನು ಕಡ್ಡಿಯಿಂದ ಎತ್ತಿ ದೂರಕ್ಕೆಲ್ಲಾದರೂ ಹಾಕಬೇಕಿತ್ತು. ನಾನು ಎತ್ತಿ ಅಲ್ಲೇ ಬಿಟ್ಟರೆ ನಾಳೆ ಇನ್ನೊಬ್ರಿಗೆ ಕಚ್ಚತ್ತಲ್ಲ, ಅದಕ್ಕೂ ನಾನೇ ಕಾರಣ ಅದೇ ಅಲ್ಲ. ನನ್ನ ಗುಣ ಕಾಪಾಡೋದು ಅಂದ್ಬಿಟ್ಟು ಕಾಪಾಡ್ಬಿಟ್ಟು ಪ್ರಾಬ್ಲಮ್ ಮಾಡಿದ್ನಲ್ಲ ಬೇರೆಯವ್ರಿಗೆ. ಹಾಗಿದ್ರೆ ಬೇರೆಯವ್ರ ಪ್ರಾಬ್ಲಮ್ಗೂ ನಾನೇ ಕಾರಣ ಆದ್ನಲ್ಲ. ಇದೆಲ್ಲ ನನ್ನ ಲಾಜಿಕ್ ಮೈಂಡ್ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ನಂಗೆ ಅನುಭವ ಆಗೋಕ್ಕೆ ಸ್ಟಾರ್ಟ್ ಆದಾಗ ಆಗ ನನ್ನ ಕೋಚ್ ಜೊತೆ ಮಾತಾಡಿದೆ. ನೋಡಿ, ಚೇಳಿನ ಗುಣ ಕುಟ್ಕೋದೆ, ನಮ್ಮ ಗುಣ ಕಾಪಾಡೋದೆ ಅಂತ ಅಂದ್ಕೊಳ್ಳೋಣ. ಆದರೆ ನಮ್ಮನ್ನು ನಾವು ಸೇಫಾಗಿ ಇಟ್ಕೊತಾನೆ ಕಾಪಾಡಬೇಕು, ಬೇರೆಯವ್ರಿಗೂ ಕೂಡ ಪ್ರಾಬ್ಲಮ್ ಆಗದೆ ಇರೋ ತಾನೇ ಕಾಪಾಡಬೇಕು. ಅಂದರೆ ಕೆಟ್ಟು ವ್ಯಕ್ತಿಗಳು ಅಥವಾ ನಮಗೆ ಪದೇ ಪದೇ ಪ್ರಾಬ್ಲಮ್ ಮಾಡ್ತಾ ಇರೋರಿಗೆ ಅವ್ರ ಗುಣನೇ ಹಾಗೆ ಅಂತ ಕ್ಷಮಿಸಿ ಬಿಡೋದಲ್ಲ, ಅದಕ್ಕೊಂದು ಬೌಂಡ್ರಿ ಹಾಕ್ಕೋಬೇಕು. ನನಗದೇನು ಎಫೆಕ್ಟ್ ಆಗದೆ ಇರೋ ಥರ, ನಾವು ಅವ್ರಿಗೆ ಎಫೆಕ್ಟ್ ಮಾಡೋದು ಬೇಡ, ನೀವು ನಮಗೆ ಎಫೆಕ್ಟ್ ಮಾಡೋದು ಬೇಡ. ಎಲ್ಲೋ ಒಂದು ಕಡೆ ಪದೇ ಪದೇ ಚುಚ್ಚುತ್ತಾ ಇದೆ, ಪದೇ ಪದೇ ನೋವಾಗ್ತಾ ಇದೆ, ಇದನ್ನು ನಾವು ತಿದ್ಕೊಳ್ಳೇಬೇಕು. ನಿನ್ನ ಒಳ್ಳೆಯದಕ್ಕೂ ನನ್ನ ಒಳ್ಳೆಯದಕ್ಕೂ ಅಂತ ಡಿಕ್ಲೇರ್ ಮಾಡಬೇಕು. ಬಿಕಾಸ್ ಫಸ್ಟ್ ಇಂಪಾರ್ಟೆಂಟ್ ನನ್ನ ಮನಸ್ಸು ನನಗೆ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವೆಲ್ಲ ಮಾಡೋದಕ್ಕೆ ನಾನು ಶಕ್ತಿಯಿಂದ ಇರಬೇಕು. ನೀನು ಅದನ್ನೇ ಪ್ರಿಯಾರಿಟಿ ಸೆಟ್ ಮಾಡು ಅಂತ ಮನಸ್ಸು ಹೇಳ್ತಾ ಇರೋದಲ್ವ. ಸೊ ಈ ಸ್ಟೋರಿ ನನಗೆ ನಾನು ಅಪ್ಲೈ ಮಾಡಿಕೊಂಡು ಉಲ್ಟಾ ಹೊಡ್ಕೊಂಡು ಅವತ್ತಿಂದ ಕ್ಷಮೆ, ಒಂದು ಬೌಂಡ್ರಿ. ಏನು ಗೊತ್ತಾ, ಒಬ್ಬರು ನನಗೆ ತುಂಬ ಪ್ರಾಬ್ಲಮ್ ಮಾಡ್ತಿದ್ದು, ಮತ್ತೆ ಮನೆಗೆ ಬಂದು ಅವರು ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳಿದ್ರು. ನಾನು ಕ್ಲಿಯರಾಗಿ ಹೇಳ್ದೆ, ಐ ಆಮ್ ಸಾರಿ, ನಾನು ಇವಾಗ ತುಂಬ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೀನಿ, ನಾನು ನನ್ನದೇ ಆದಂಥ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಮತ್ತೆ ನಾನು ಮಾಡಿದ ತಪ್ಪನ್ನ ಮಾಡಲ್ಲ, ನೀವು ಹೇಳಿದ್ದನ್ನು ಕೇಳಿಸ್ಕೊಳ್ತೀನಿ, ಆದರೆ ನಿಮ್ಮ ಪ್ರಾಬ್ಲಮ್ಗೆ ನಾನು ಎಂಟ್ರಿ ಆಗಲ್ಲ ಅಂತ ಕ್ಲಿಯರಾಗಿ ಹೇಳಿಬಿಟ್ಟೆ. ಸೊ ನಾನು ಫಸ್ಟ್ ನನ್ನ ಇಂಪಾರ್ಟೆಂಟ್ ಅಲ್ವಾ, ಮತ್ತೆ 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 ಕ್ಷಮಿಸಿದ್ದೀನಿ ಅಂತ ಹೋಗಿ ಅವ್ರು ನನ್ನನ್ನು ಏನು ಲೀನಿಯನ್ಸ್ ತೊಗೊಂಡು ನನ್ನ ಮೇಲೆ ಹತ್ತಿ ಕುತ್ಕೊತಾರಲ್ವ. ಅದು ಇಲ್ಲಿ ಕೊನೆಯಲ್ಲಿ ಮನಸ್ಸಿನ ಮಾತನ್ನು ಕೇಳಿ, ಕೇಶವಮೂರ್ತಿಯವ್ರ ಮಾತನ್ನು ಕೇಳಿ, ನನ್ನ ಬ್ರೈನು ನನಗೆ ಕೊಟ್ಟಂಥ ಉತ್ತರ, ನೀನು ಹೇಳೋದು ಕರೆಕ್ಟ್, ಇವತ್ತಿಂದ ನಾನು ಯಾವುದನ್ನು ಮರಿಬೇಕು ಅಂತ ನಿರ್ಧಾರ ಮಾಡ್ತೀನಿ, ಕ್ಷಮಿಸ್ತೀನಿ, ಆದರೆ ಒಂದು ಬೌಂಡ್ರಿ ಇಟ್ಕೋತೀನಿ, ಅದಕ್ಕೊಂದು ಮಿತಿ ಇಟ್ಕೋತೀನಿ, ಮತ್ತೆ ನನಗೆ ನೋವಾಗದೇ ಇರೋ ಥರ ನೋಡ್ಕೊಳ್ತೀನಿ, ಮತ್ತೆ ನಾನು ನಿನಗೂ ಪ್ರಾಬ್ಲಮ್ ಮಾಡದೇ ಇರೋ ಥರ ನೋಡ್ಕೊಳ್ತೀನಿ ಅನ್ನೋ ಒಂದು ಬೌಂಡ್ರಿನ ಹಾಕ್ಕೊಳ್ತೀನಿ ಅನ್ನೋ ಜ್ಞಾನ. ಓವರಾಲ್ ಮರೆಯುವುದಾದರೆ ಮರೆತು ಬಿಡು, ಈ ಫುಲ್ ಚಾಪ್ಟರ್ನ ಸುಮ್ಮನೆ ಒಂದ್ಸಲ ಗ್ಲಾನ್ಸ್ ಮಾಡಿ ನೋಡಿ, ಮನಸ್ಸು ಏನೇನು ಹೇಳ್ತು ಅಲ್ವಾ. ಸೊ ಆ ಎಲ್ಲ ಕ್ಲಾರಿಟಿ ನಾವು ನಮ್ಮ ಲೈಫಲ್ಲಿ ಯಾವ ಥರ ಬೌಂಡ್ರಿ ಇಟ್ಕೊಂಡು ಹೋಗಬೇಕಾಗಿದೆ. ಫಸ್ಟು ಬೌಂಡ್ರಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಸೊ ಓವರಾಲ್ ಈ ಹೋಲ್ ಚಾಪ್ಟರ್ನ ಏನು ಅರ್ಥ ಆಯಿತು, ಆ್ಯಂಡ್ ಇವತ್ತಿನ ಚಾಪ್ಟರಿಂದ ಫೈನಲಿ ಮೈಂಡ್ ವಾಪಸ್ ಮನಸ್ಸಿಗೆ ಬರೆದಂಥ ಪತ್ರದಿಂದ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ನಿಮ್ಮ ಎಂಟೈರ್ ಲೈಫಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ಕೂಡ ನಾನು ಲಿಸ್ಟ್ ಮಾಡಿ ಕ್ಷಮಿಸಿ ಅಂದೆ, ಆದರೆ ಕ್ಷಮಿಸ್ಬಿಟ್ಟು ಮತ್ತೆ ಅವ್ರನ್ನೇ ಲೈಫಿಗೆ ಇನ್ವೈಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಒಂದು ಬೌಂಡ್ರಿ ಹಾಕಿ, ಬಿಕಾಸ್ ನಿಮ್ಮ ಸೋಲ್ ಗ್ರೋತ್ ತುಂಬ ಇಂಪಾರ್ಟೆಂಟ್. ಆ ಸೋಲ್ ಗ್ರೋತ್ ಆಗೋದಕ್ಕೆ ನನ್ನ ಮನಸ್ಸು ತುಂಬ ಇಂಪಾರ್ಟೆಂಟ್, ಆ್ಯಂಡ್ ನನ್ನ ಮನಸ್ಸು ಗ್ರೋತ್ ಆಗೋದಕ್ಕೆ ನನ್ನ ಲಾಜಿಕ್ ಮೈಂಡ್ ಇಂಪಾರ್ಟೆಂಟ್. ಅದನ್ನು ನಾನು ಟ್ಯೂನ್ ಮಾಡ್ಕೋಬೇಕಾಗಿದೆ, ಎಚ್ಚೆತ್ಕೋಬೇಕಾಗಿದೆ. ಸೊ ಕಮೆಂಟ್ ಮಾಡಿ ಏನು ಅರ್ಥ ಆಯಿತು ಅಂತ. ನಾಳೆ ಒಂದು ಹೊಸ ಚಾಪ್ಟರ್ ಮೂಲಕ ಇನ್ನಷ್ಟು ನಾಲೆಜ್ನ ನಾವು ಪಡ್ಕೊಳ್ಳೋಣ. ಮನಸ್ಸನ್ನು ಜೋಪಾನವಾಗಿಟ್ಕೊಳ್ಳಿ. ಥ್ಯಾಂಕ್ ಯು.